ನನಗೆ ಯೂಟ್ಯೂಬ್ದವ್ರ ಕಡೆಯಿಂದ ಹೊಸ ಇಮೇಲ್ ಬಂದಿದೆ. ಅದು ಏನಪ್ಪ ಅಂದರೆ ಎನ್ಯುವಲ್ ರಿಮೈಂಡರ್ ಅಬೌಟ್ ಯೂಟ್ಯೂಬರ್ಸ್ ಟರ್ಮ್ಸ್ ಆಫ್ ಸರ್ವಿಸ್, ಕಮ್ಯುನಿಟಿ ಗೈಡ್ಲೈನ್ಸ್ ಆ್ಯಂಡ್ ಪ್ರೈವೇಸಿ ಪಾಲಿಸಿ. ಇಮೇಲ್ ಓಪನ್ ಮಾಡಿದ ತಕ್ಷಣ ನನಗೆ ಭಯ ಆಗೋಯ್ತು. ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದು, ನಾನೇನು ತಪ್ಪು ಮಾಡಿಲ್ಲ, ಅವರು ಏನಪ್ಪ ಸ್ಟ್ರೈಕ್ ಈಗ ಬಂತ ಅಂತ ಅನ್ಕೊಂಡ್ಬಿಟ್ಟೆ. ಬಟ್ ಆಮೇಲೆ ಗೊತ್ತಾಯ್ತು ಇದು ಯೂಟ್ಯೂಬ್ದವ್ರದ್ದು ಕಮ್ಯುನಿಟಿ ಗೈಡ್ಲೈನ್ ಹೊಸ ರೂಲ್ಸ್ನ ಅಪ್ಡೇಟ್ ಮಾಡಿದರೆ. ಸೊ ಎಲ್ಲರೂ ಇದನ್ನ ಫಾಲೋ ಮಾಡಬೇಕು. ನೀವೇನಾದರೂ ಫಾಲೋ ಮಾಡಲಿಲ್ಲ ಅಂದರೆ 100% ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೇ ಆಗುತ್ತೆ. ಸೊ ನಿಮಗೂ ಈ ಥರ ಮ್ಯಾಸೇಜ್ ಬಂದಿದ್ರೆ ಓಕೆ, ಮೆಸೇಜ್ ಬಂದಿಲ್ಲ ಅಂದರೂ 100% ನಿಮಗೆ ಮೆಸೇಜ್ ಬಂದೇ ಬರುತ್ತೆ. ನಾ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಿಂಪಲ್ ಆಗಿ ನಿಮಗೆ ಹೇಳ್ಬಿಡ್ತೀನಿ, ಯಾವ ಥರ ನೀವು ಕಮ್ಯುನಿಟಿ ಗೈಡ್ಲೈನ್ಸ್ನ ರೂಲ್ಸ್ನ ಫಾಲೋ ಮಾಡಬೇಕಂತ. ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ಆ ಇಮೇಲ್ ಏನಿದೆ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ. ನೋಡಿ, ನನಗೆ ಈ ಥರ ಇಮೇಲ್ ಬಂದಿದೆ ಯೂಟ್ಯೂಬ್ದವ್ರ ಕಡೆಯಿಂದ. ನಿಮಗೂ 100% ಬರುತ್ತೆ ಇಮೇಲು. ಇಮೇಲ್ದಲ್ಲಿ ಏನಿದೆ ಅಂದರೆ, ದಿಸ್ ಇಮೇಲ್ ಈಸ್ ಆ್ಯನ್ ಆ್ಯನ್ಯುವಲ್ ರಿಮೈಂಡರ್ ದ್ಯಾಟ್ ಯುವರ್ ಯೂಸ್ ಆಫ್ ಯೂಟ್ಯೂಬ್ ಈಸ್ ಸಬ್ಜೆಕ್ಟ್ ಟು ದ ಟರ್ಮ್ಸ್ ಆಫ್ ಸರ್ವಿಸ್, community guidelines and Google's privacy policy. While our terms of service remain a legally document, we've done our best to make them easy to understand ಅಂತ ಇದೆ. ಆಮೇಲೆ ಇಲ್ಲಿ ಕೆಳಗಡೆ ಕಮ್ಯುನಿಟಿ ಗೈಡ್ಲೈನ್ಸ್ದು ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಉಳಿಬೇಕಂದ್ರೆ ನೀವು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ನ ಫಾಲೋ ಮಾಡಲೇಬೇಕು. ಅದೇನೇನಪ್ಪ ಅಂದರೆ ಹೇಳ್ತೀನಿ. ಕೆಳಗಡೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ಅದು ಮೇಲು. ನೋಡಿ, ಅವರು ತಿಳಿಸಿದ್ದಾರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ. ಕಮ್ಯುನಿಟಿ ಗೈಡ್ಲೈನ್ಸ್ ನೀವು ಏನೇನು ತಪ್ಪು ಮಾಡಬಾರ್ದು ಅಂತ ನೋಡಿ. ಆಮೇಲೆ ಕೆಳಗಡೆ ಬಂದಮೇಲೆ ವಾಟ್ ಆರ್ಸ್ ಡೂ ಕಮ್ಯುನಿಟಿ ಗೈಡ್ಲೈನ್ಸ್ ಕವರ್, ಯು ವಿಲ್ ಫೈಂಡ್ ಅ ಫುಲ್ ಲಿಸ್ಟ್ ಆಫ್ ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್ ಬಿಲೋ. ಇಲ್ಲಿ ನೋಡಿ, ಸ್ಪ್ಯಾಮ್ ಆ್ಯಂಡ್ deceptive practices, fake engagement, impersonation, external links, spam, deceptive practice and scam, child safety, thumbnails, nudity and sexually content. ಇದೆಲ್ಲ ತಿಳಿಸಿ ಹೇಳೋಷ್ಟರಲ್ಲಿ ವಿಡಿಯೋನು ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ. ಸೊ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನಿಮಗೆ 2-3 ಹೇಳ್ತೀನಿ ನಿಮಗೆ. ನೋಡಿ, ಮೊದಲನೇದಾಗಿ ನೀವು ಯೂಟ್ಯೂಬ್ ಕ್ರಿಯೇಟರ್ ಇದ್ದೀರಾ. ನೀವೇನು ಮಾಡ್ತೀರಾ, ನಿಮ್ಮ ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋ ಯಾವ ಥರ ಡೌನ್ಲೋಡ್ ಮಾಡಬೇಕಂತ ನೀವೇನಾದರೂ ತಿಳಿಸ್ಕೊಡ್ತಾ ಇದ್ರೆ, ನೀವು ಯಾವತ್ತೂ ತಿಳಿಸ್ಕೊಡ್ಬಾರ್ದು. ಏನಾದರೂ ತಿಳಿಸ್ಕೊಟ್ಟಿದ್ದೇ ಆದಲ್ಲಿ ಅವ್ರು ಯೂಟ್ಯೂಬ್ದವ್ರು ನಿಮ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಹಾಕ್ತಾರೆ. ಯಾಕಂದರೆ ಅವ್ರಿಗೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಇದು ತಪ್ಪು. ಸೊ ಹಾಗಾಗಿ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತೆ. ಸೊ ಈ ತಪ್ಪು ಮಾಡಬೇಡಿ. ಎರಡನೇದು, ನೀವು ಥಂಬ್ನೇಲ್ನಲ್ಲಿ ಹಾಕಿರೋದೇ ಬೇರೆ, ನಿಮ್ಮ ವಿಡಿಯೋ ಇರೋದೇ ಬೇರೆ. ಸೊ ಈ ಥರ ನೀವು ಮಿಸ್ಲೀಡಿಂಗಲ್ಲಿ ಬರುತ್ತೆ. ನೀವು ಈ ಥರ ಮಾಡಬೇಡಿ. ಯಾಕಂದರೆ ಇದೂ ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ, ರೂಲ್ಸ್ ಪ್ರಕಾರ ಈ ಥರ ಮಾಡಬಾರ್ದು. ನೀವು ಈ ಥರ ಮಾಡಿದ್ರೆ ನಿಮಗೆ 100% ಸ್ಟ್ರೈಕ್ ಬಂದೇ ಬರುತ್ತೆ. ಈ ತಪ್ಪನ್ನು ನೀವು ಮಾಡಬೇಡಿ. ಮೂರನೇದು, ಥರ್ಡ್ ಪಾರ್ಟಿ ಎಕ್ಸ್ಟರ್ನಲ್ ಲಿಂಕ್ಸ್ನ ಹಾಕಬೇಡ್ದು. ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಾಗಲಿ ಅಥವಾ ಕಾಮೆಂಟಲ್ಲಾಗಲಿ ನೀವು ಹಾಕಬೇಡಿ. ನೀವು ಬೈ ಚಾನ್ಸ್ ಹಾಕಿದ್ದ ಆದಲ್ಲಿ ನಿಮಗೂ ಇದಕ್ಕೂ ಕೂಡ ನಿಮಗೆ ಸ್ಟ್ರೈಕ್ ಬಂದೇ ಬರುತ್ತೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಸೊ ನೀವು ಈ ತಪ್ಪನ್ನು ಮಾಡಬೇಡಿ. ನಿಮ್ಮ ಯೂಟ್ಯೂಬ್ ಥಂಬ್ನೇಲ್ನಲ್ಲಿ ಜನರಿಗೆ, ಆಡಿಯನ್ಸ್ನ ನೀವು ಆಕರ್ಷಣೆ ಮಾಡೋಕ್ಕೋಸ್ಕರ ಸೆಕ್ಸುಲಿ ನಿಮ್ಮ ಥಂಬ್ನೇಲ್ನಲ್ಲಿ ಬೈ ಚಾನ್ಸ್ ಯೂಸ್ ಮಾಡಿದ್ರೆ ಅದಕ್ಕೂ ಕೂಡ ನಿಮಗೆ ಸ್ಟ್ರೈಕ್ ಬರುತ್ತೆ, ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಸೊ ನೀವು ತಪ್ಪು ಮಾಡಬೇಡಿ. ನಿಮ್ಮ ಯೂಟ್ಯೂಬ್ ಚಾನಲ್ನಗೋಸ್ಕರ ನಿಮ್ಮ ಸ್ವತಃ ಕಂಟೆಂಟ್ನ ಕ್ರಿಯೇಟ್ ಮಾಡಿ, ಅಪ್ಲೋಡ್ ಮಾಡಿ. ಬೇರೆಯವ್ರ ಕಂಟೆಂಟ್ನ ತೊಗೊಂಡ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಬೇಡಿ. ಇದರಿಂದ ನಾವು ರೀಯೂಸ್ ಕಂಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೂ ನಿಮಗೆ ಮುಂದೆ ಪ್ರಾಬ್ಲಮ್ ಬಂದೇ ಬರುತ್ತೆ. ನೀವು ಈ ಥರ ಮಾಡಬೇಡಿ. ನಿಮ್ಮ ಸ್ವತಃ ಕಂಟೆಂಟ್ನ ಅಪ್ಲೋಡ್ ಮಾಡಿ, ಆರಾಮಾಗಿ ಮಾನಿಟೈಸ್ ಆಗುತ್ತೆ, ದುಡ್ಡು ಮಾಡಿ. ಸೊ ನಾನು ಹೇಳಿದ್ನಲ್ಲ, ನೀವು ಈ ತಪ್ಪು ಯಾವುದೂ ಮಾಡಬೇಡಿ. ಯಾವ ತಪ್ಪು ಮಾಡಿದರೂ ನಿಮ್ಗೆ 100% ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದೇ ಬರುತ್ತೆ. ನಾನು ಹೇಳ್ಕೊಟ್ಟಿರೋದು ನಿಮ್ಗೇನಾದರೂ ಇಷ್ಟ ಆದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ನೀವೇನಾದರೂ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.